ಮಾಗಡಿ ಹೆಸರು ಹೇಳ್ತೀರಿ, ರಾಮನಗರ ಹೆಸರು ಹೇಳ್ತೀರಿ, ಬೆಂಗಳೂರು ಹೆಸರು ಹೇಳ್ತೀರಿ, D26 ಹೇಳ್ತೀರಿ. ನನ್ನ ತಾಲೂಕಿನ ಒಬ್ಬ ಪ್ರಾಮಾಣಿಕ ಮಗನಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಇವತ್ತು ಈ ಚಿನ್ನವನ್ನು ಕೊಟ್ಟಿರಂತ ಎಲಿಯೂರು ಪಂಚಾಯಿತಿಲಿ ನನ್ನ ತಾಲೂಕಿನ ರೈತರ ಹಿತವನ್ನು ಕಾಪಾಡುವಂತ ಜವಾಬ್ದಾರಿ ನನ್ನ ಮೇಲಿದೆ. ಯಾವುದೇ ಕಾರಣಕ್ಕೂ ಒಂದು ಹನಿ ನೀರನ್ನು ನನ್ನ 3000 MCFT ಬೇರೆ ತಾಲೂಕಿಗೆ ತ್ಯಾಗ ಮಾಡಕ್ಕೆ ನಾನು ತಯಾರಿಲ್ಲ ಅನ್ನೋ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ನೀವು ಪೈಪ್ಲೈನ್ ಅನ್ನ ಮಾಗಡಿಗೆ ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದೀರಿ, ಪಾಂಪ್ಲೆಟ್. ನಾನು ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ, ಏನು ಪ್ರತಿ ಬಾರಿ ಪ್ರತಿಯೊಂದು ಹೋರಾಟದಲ್ಲೂ ಸುಮಾರು 167 ಕಿಲೋಮೀಟರ್ ನೀರು ಇವತ್ತು ಹಾಸನಿಂದ ಗೊರೂರು ಡ್ಯಾಮಿಂದ ಕುಣಿಗಲ್ ತಾಲೂಕಿಗೆ ಬರಬೇಕಾಗಿದೆ. 101 ಗೇಟ್ ಇದೆ, 47 ಲಿಫ್ಟ್ ಇರಿಗೇಷನ್ಸ್ ಇದೆ. ಕುಣಿಗಲ್ ತಾಲೂಕಿಗೆ ನೀರು ಬಿಟ್ಟಂತ ಸಂದರ್ಭದಲ್ಲಿ ರೈತರುಗಳು ನಮ್ಮಂತೆ ಅಣ್ಣ ತಮ್ಮಂದಿರು ತುರುವೇಕೆರೆ, ಗುಬ್ಬಿ, ಸಿರಾದಲ್ಲಿ ಆಸೆ ನಮ್ಮ ನೀರು ನಮ್ಮ ಹೆಸರಲ್ಲಿ ಬರಬೇಕಾದ್ರೆ ಅವರೆಲ್ಲ ಒಂದ್ ಕಡೆ ಗೇಟ್ಗಳನ್ನು ಓಪನ್ ಮಾಡಿ ನೀರು ರಭಸವಾಗಿ ಮೇಲ್ದಂಡಲ್ಲಿ ಬಂದಂಗೆ ನಮ್ಮ ಬಾಲದ ತುದಿಲಿ ಯಾವತ್ತೂ ಬಂದಿಲ್ಲ. ಆ ಕಾರಣಕ್ಕೋಸ್ಕರ ಇವತ್ತು ಲಿಂಕ್ ಕೆನಾಲ್ ನಮ್ಮ ಗಮನಕ್ಕೆ ಬಂದು ಇದನ್ನ ಮಾಡಬೇಕು ಅಂತ DK ಸುರೇಶ್ ಸಾಹೇಬ್ರು ಮತ್ತೆ ನಾನು ಹೊರಟಿರೋದು. ಅಂದು ಕುಮಾರಸ್ವಾಮಿ ಅವರ ಸಮ್ಮಿಶ್ರ ಸರ್ಕಾರದಲ್ಲಿ DK ಶಿವಕುಮಾರ್ ಸಾಹೇಬರು ಜಲಸಂಪನ್ಮೂಲ ಮಂತ್ರಿಗಳಾದಾಗ ಕುಣಿಗಲ್ ತಾಲೂಕಿಗೆ ಆದಂತ ಅನ್ಯಾಯವನ್ನು ಸರಿಪಡಿಸಬೇಕು ಅಂತೇಳಿ 614 ಕೋಟಿ ರೂಪಾಯಿ ಕೊಟ್ಟಿದ್ದು. 6 ತಿಂಗಳು ದುರದೃಷ್ಟವಶಾತ್ ಬಿಜೆಪಿ ಸರ್ಕಾರ ಬಂದ ತಕ್ಷಣ ಯಾವುದೇ ಕಾರಣಕ್ಕೂ ನಾನು 614 ಕೋಟಿಯನ್ನ ಕಡಿವಾಣ ಹಾಕ್ತೇವೆ ಅಂತೇಳಿ ಅವತ್ತಿನ ದಿನ ನನ್ನ ಕುಣಿಗಲ್ ತಾಲೂಕಿಗೆ ರೈತರಿಗೆ ಬಿಜೆಪಿಯವರು ಮೋಸ ಮಾಡಿದ್ರಲ್ಲ. ತದನಂತರ ಯಡಿಯೂರಪ್ಪ ಬಂದಾಗಲೂ ಪ್ರಶ್ನೆ ಮಾಡಿದೆ, ಸನ್ಮಾನ್ಯ ಮುಖ್ಯಮಂತ್ರಿಗಳ ಇವತ್ತು ನೀವು ಪೂಜ್ಯ ನಿಮ್ಮ ತಂದೆಯವರು ಯಡಿಯೂರು ಅಂತ ಹೆಸರಿನ ಯಡಿಯೂರಪ್ಪ ಅಂತ ಇಟ್ಟಿದ್ದಾರೆ, ಕುಣಿಗಲ್ ತಾಲೂಕಿಗೆ ಮೋಸ ಮಾಡಬೇಡಿ ಅಂತ. ನನಗೆ 1 ವರ್ಷ ಟೈಮ್ ಕೊಡು, ನಾನು ಮೇನ್ ಚಾನೆಲ್ ಇಂದ ನಿನಗೆ 3000 ಕೊಡ್ತೀನಿ ಅಂತ ಹೇಳಿದ್ರು. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 4 ವರ್ಷಕ್ಕಾದ್ರೂ ಸಹ 300 MCFT ಮೇಲೆ ನೀರು ಕೊಡ್ಲಿಕ್ಕಾಗಲಿಲ್ಲ. ಅವತ್ತು ನಾನು ಇವರನ್ನ ತೆಗೆಸಿ ಸರ್ಕಾರ ಒಂದು ಬದಲಾವಣೆಯ ಒಂದು ಹೋರಾಟಕ್ಕೆ ನಿಮ್ಮ ಮುಂದೆ ಅಂಗಲಾಚಿ ನನಗೆ ಆಶೀರ್ವಾದ ಮಾಡಿ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ನಾನು ತರ್ತೇನೆ ಅಂತ DK ಶಿವಕುಮಾರ್ 2ನೇ ಬಾರಿ ಜಲಸಂಪನ್ಮೂಲ ಮಂತ್ರಿಗಳಾದಂತ ಸಂದರ್ಭದಲ್ಲಿ 998 ಕೋಟಿ ರೂಪಾಯಿ ಅನುದಾನವನ್ನ ಕಾಮಗಾರಿಯ ಉದ್ದೇಶಕ್ಕೋಸ್ಕರ ಅನುದಾನವನ್ನ ಬಿಡುಗಡೆ ಮಾಡಿಕೊಟ್ರು. ಇವತ್ತು ಈ ಕಾಮಗಾರಿ ನಡೀತಾ ಇರ್ಬೇಕಾದ್ರೆ ಮತ್ತೊಮ್ಮೆ ಶಾಪಗ್ರಸ್ತರಾಗಿ ಬಿಜೆಪಿ JDS ಅವರು ಕುಣಿಗಲ್ ತಾಲೂಕಿಗೆ ನೀರು ಲಿಂಕ್ ಕೆನಾಲ್ ಮೂಲಕ ತೆಗೆದುಕೊಂಡು ಹೋಗಲ್ಲ ಅಂತ ಅಡ್ಡಿಪಡಿಸುವಂತದನ್ನ ನೀವೆಲ್ಲ ಪ್ರತಿಯೊಬ್ಬ ಕುಣಿಗಲ್ ತಾಲೂಕಿನ ರೈತಾಪಿ ಕುಟುಂಬದ ವರ್ಗದವರು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಯಾವ ಕಾರಣಕ್ಕೋಸ್ಕರ ನಮ್ಮ ಹಕ್ಕನ್ನ ಪಡೀಲಿಕ್ಕೆ ನಮ್ಮ ನೀರನ್ನ ಅಡಚಣೆ ಮಾಡ್ತಾ ಇದ್ದಾರೆ ಬಿಜೆಪಿ JDS ಅನ್ನೋದನ್ನ. ನಾವೊಬ್ಬ ಕುಣಿಗಲ್ ತಾಲೂಕಿನ ಮಗನಾಗಿದ್ಕೊಂಡು ನಮ್ಮ ರೈತರುಗಳು ಸಹ ಕುಣಿಗಲ್ ತಾಲೂಕಿನ ತುಮಕೂರಿನ ಜಿಲ್ಲೆಯ ಅವಿಭಾಜ್ಯ ಅಂಗವಲ್ಲೂ ಇವತ್ತು ಅವ್ರ ಪಾಲಿನ ನೇರಕ್ಕೆ ನಾನು ಕೇಳ್ತಾ ಇಲ್ಲ. ನಾನು ನಮ್ಮ ರೈತರಿಗೆ ನಿಗದಿಯಾಗಿರುವಂತ ನಮ್ಮ ಪಾಲಿನ ನೀರು ನಾನು ಕೇಳ್ತಾ ಇದ್ದೀನಿ. ನಾನು ಇಲ್ಲ ಸ್ಥಳೀಯವಾಗಿ ನೀವು ಮಾಗಡಿ ಹೆಸರು ಹೇಳ್ತೀರಿ, ಬೆಂಗಳೂರು ಹೆಸರು ಹೇಳ್ತೀರಿ. ಇವತ್ತು ಇಲ್ಲ ನೀವೆಲ್ಲ ನೋಡ್ಬೇಕು, ಇದು ಡಯಾಗ್ರಾಮ್ ನಿಮ್ಗೋಸ್ಕರ ಕಂಪ್ಲೀಟ್ ಮಾಡ್ತಿದ್ದೀನಿ. ಗುಬ್ಬಿಯಲ್ಲಿ ಶುರುವಾಗಿರುವಂತ ಪೈಪ್ಲೈನು ಗುಬ್ಬಿಯ ಕುಣಿಗಲಿನ ಬಾರ್ಡರ್ಲಿ ನಾಸಂದ್ರ ಅಂತ